ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ BCom 5th ಸೆಮಿಸ್ಟರ್ ಒಳಗೆ ಬರೋದು ಕಾಸ್ಟ್ ಅಕೌಂಟಿಂಗ್ 4th ಚಾಪ್ಟರ್ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ ಅಂಡ್ ಮ್ಯಾಗಿಂದ ಸೆಕೆಂಡ್ ಮೆಥಡ್ ನೋಡೋಣ ಅಂತ. ಇದು ಟೇಲರ್ಸ್ ಡಿಫರೆನ್ಷಿಯಲ್ ಸಿಸ್ಟಮ್ ಅಂತ. ಇದ್ರ ಫಾರ್ಮುಲಾ ಫಸ್ಟ್ ವಿಡಿಯೋದಾಗ ನಾವು ಪೀಸ್ ರೇಟ್ ಮತ್ತು ಟೈಮ್ ರೇಟ್ ನೋಡಿದ್ವಿ. ಇದು ಸೆಕೆಂಡ್ ಮೆಥಡ್ ಆಗುತ್ತೆ. ಇದು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್ ಇಂಟು 80% ಬಿಲೋ ಸ್ಟ್ಯಾಂಡರ್ಡ್ ಆರ್ 120% ಅಬೋವ್ ಸ್ಟ್ಯಾಂಡರ್ಡ್. ಅಂದ್ರೆ ಒಂದು ಯೂನಿಟ್ ಕೊಟ್ಟಿರ್ತಾರ, ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಕಂಡು ಹಿಡ್ತೀವಿ, ಅದಕ್ಕೆ ಕಂಪೇರ್ ಮಾಡಿ ಅದಕ್ಕಿಂತ ಅದೇನೋ ಕಮ್ಮಿ ಇತ್ತಂದ್ರೆ ಅದು ಬಿಲೋ ಸ್ಟ್ಯಾಂಡರ್ಡ್ ಆಗುತ್ತೆ. ಒಂದ್ ವೇಳೆ ಅದು ಅದಕ್ಕಿಂತ ಆ ಯೂನಿಟ್ಗಿಂತ ಇವ್ರು ಪ್ರೊಡ್ಯೂಸ್ ಮಾಡಿದ್ದು ಜಾಸ್ತಿ ಏನ್ರಿ ಇತ್ತಂದ್ರೆ 120% ತಗೋತಿ, ಅದು ಅಬೌವ್ ಸ್ಟ್ಯಾಂಡರ್ಡ್ ಆಗುತ್ತೆ. ಇಷ್ಟೇ ಸಿಂಪಲ್. ಫಸ್ಟ್ ಒನ್, ಫೈಂಡ್ ಔಟ್ ದಿ ಅರ್ನಿಂಗ್ಸ್ ಆಫ್ ವರ್ಕರ್ಸ್ A and B who have produced 70 and 90 units respectively in a day of 8 hours under Taylor's differential piece rate system ಅಂತ ಹೇಳ್ಯಾರ. ಅಂದ್ರೆ ಎ ಅಂತ ಬಿ ಅನ್ನುವ ಇಬ್ರು ವ್ಯಕ್ತಿ ಅದಾರ. ಅವರು 70 ಒಬ್ಬ ಎದವ 70 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾರ, ಬಿ ದವ 90 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನೆ. ಅದು ಒಂದ್ ದಿನದಾಗ. ನೆಕ್ಸ್ಟ್ ಇದನ್ನ ಅವ್ರೇನಂದಾರ ಟೈಲರ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂಡರ್ ಕ್ಯಾಲ್ಕುಲೇಟ್ ಮಾಡದ. ಕ್ವಶನ್ ಕೊಟ್ಟಾರ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 10 ಯೂನಿಟ್ಸ್ ಪರ್ ಅವರ್ ಅಂತ ಐತಿ. ಅಂದ್ರೆ ಒಂದ್ ತಾಸಿಗೆ ಅವ 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾರಂತ. ಡೈರೆಕ್ಟ್ ಅವ್ರ ಏನ್ ಕೊಟ್ರ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಕೊಟ್ಬಿಟ್ಟಾರ. ನಾವು ಔಟ್ಪುಟ್ ಪರ್ ಅವರ್ ಕಂಡು ಹಿಡೋದು ಅವಶ್ಯಕತೆ ಇಲ್ಲ ಇಲ್ಲಿ. ನಾರ್ಮಲ್ ಟೈಮ್ ರೇಟ್ ಈಸ್ ₹80 per hour. ಡಿಫರೆನ್ಷಿಯಲ್ ರೇಟ್ಸ್ ಆರ್ ಬಿಲೋ ಸ್ಟ್ಯಾಂಡರ್ಡ್ 80% ಅಂಡ್ ಅಬೌವ್ ಸ್ಟ್ಯಾಂಡರ್ಡ್ 120% ಬೇಸಿಕ್ ಪೀಸ್ ರೇಟ್ ಅಂತ ಹೇಳ. ಸೊ ಆಗಲ್ಲ ಏನ್ ಮಾಡಿದ್ವಲ್ಲ, ಸೇಮ್ ಅದೇ ತರನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಒನ್, ಔಟ್ಪುಟ್ ಪರ್ ಅವರ್ ಕಂಡು ಹಿಡ್ಕೋಕ ನಾವಲ್ಲೇ ಕ್ವಶನ್ ಕೊಟ್ಟಿರೋ ಸ್ಟ್ಯಾಂಡರ್ಡ್ ಔಟ್ಪುಟ್ ಮುಂದಿರೋದು ಇದು ತಗೋತಿದ್ವಿ ನಾವು, ಏನೋ ಟೈಮ್ ತಗೋತಿದ್ವಿ. ಬಟ್ ಇಲ್ಲಿ ಏನ್ ಕೊಟ್ಟಾರ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಂತ ಡೈರೆಕ್ಟ್ ಕೊಟ್ಟಾರ. 10 ಯೂನಿಟ್ಸ್ ಪರ್ ಅವರ್ ಅಂದ್ರೆ ಒಂದ್ ತಾಸಿಗೆ ಅವರು 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರ ಅಂತ ಅರ್ಥ. ಅಲ್ಲೇ ನಾವು ಡಿವೈಡ್ ಮಾಡಿ ಕಂಡು ಹಿಡ್ಕೋತಿದ್ವಿ. ನೆಕ್ಸ್ಟ್ ಇಲ್ಲೇ ಸ್ಟ್ಯಾಂಡರ್ಡ್ ಔಟ್ಪುಟ್ ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್, ಔಟ್ಪುಟ್ ಕಂಡು ಹಿಡ್ಕೋಕ ಔಟ್ಪುಟ್ ಪರ್ ಅವರ್ ಇಂಟು ಟೋಟಲ್ ಟೈಮ್ ಟೇಕನ್. ಓಕೆ, ಔಟ್ಪುಟ್ ಪರ್ ಅವರ್ ಡೈರೆಕ್ಟ್ ಕೊಟ್ಟಾರ 10 ಯೂನಿಟ್ಸ್ ಅಂತ, ಇಂಟು ಎಷ್ಟು ಅವರ್ ತಗೋಣ ನಾವು ವರ್ಕ್ ಮಾಡಕ್, 8 ಅವರ್. ಸೊ ಟೋಟಲ್ ಟೈಮ್ ಅದು 8. ಎರಡು ಇಂಟು ಮಾಡಿದ್ರೆ 80 ಯೂನಿಟ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಏನಾಗುತ್ತೆ, 80 ಯೂನಿಟ್ಸ್. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಪೀಸ್ ರೇಟ್ ಕಂಡು ಹಿಡ್ಕೋಬೇಕು. ಪೀಸ್ ರೇಟ್ ಈಕ್ವಲ್ ಟು ನಾರ್ಮಲ್ ರೇಟ್ ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ಮಾಡ್ಕೋಬೇಕು. ನಾರ್ಮಲ್ ರೇಟ್ ಏನೈತಿ ಕ್ವಶನ್ದಾಗ, ನಾರ್ಮಲ್ ಟೈಮ್ ರೇಟ್ ₹80 per hour ಅಂತ ಐತಿ. ಅದೇ ತಗೋದು 80 per hour ಇಂಟು ಔಟ್ಪುಟ್ ಪರ್ ಅವರ್ 10 ಯೂನಿಟ್ಸ್. ಎರಡು ಡಿವೈಡ್ ಮಾಡಿದ್ರೆ ರುಪೀಸ್ ದಾಗ ಹಚ್ಕೊಂಡು 8 ಅಂತ ಹಚ್ಕೋಬೇಕು. ಇಲ್ಲಿ ತನಕ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಟೇಲರ್ ಮೆಥಡ್ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟ್ ಏದವ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾನ, 70 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ. ಇದನ್ನ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಏನೈತಲ್ಲ ಇದಕ್ಕೆ ಕಂಪೇರ್ ಮಾಡ್ಬೇಕು. ಓಕೆ, ಈ ಸ್ಟ್ಯಾಂಡರ್ಡ್ ಔಟ್ಪುಟ್ ಜೊತೆ ನಾವು ಕಂಪೇರ್ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟೈತಿ, 80 ಯೂನಿಟ್ಸ್ ಐತಿ. ಇಲ್ಲೇ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ಯಾನ ಕ್ವಶನ್ದಾಗ ಕೊಟ್ಟಿದ್ದು 70 ಯೂನಿಟ್ಸ್ ಐತಿ. ಸೊ 80ಕಿನ 70 ಕಮ್ಮಿ ಐತಿ. ಸೊ ಇವೇನಾಕೇನಂದ್ರೆ ಬಿಲೋ ಸ್ಟ್ಯಾಂಡರ್ಡ್ ಹಾಕ್ಯಾನ, ಜಾಸ್ತಿ ಇದ್ರೆ ಅಬೌವ್. ಓಕೆ, ಈಗ 70 ಯೂನಿಟ್ಸ್
therefore A produces 70 units. He is below standard. Standard 80% ತಗೋಬೇಕು. ಓಕೆ, ನೆಕ್ಸ್ಟ್ ಬಿ ದ ಒಂದು ಕಂಪೇರ್ ಮಾಡ್ಬೇಕು. ಬಿ ದ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನ? 90 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾನೆ. ಇದನ್ನು ಸೇಮ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಜೊತೆ ನಾವು ಕಂಪೇರ್ ಮಾಡ್ಬೇಕು. ಇಲ್ಲೈತಲ್ಲ ರೆಡ್ ಮಾರ್ಕ್ ಇಲ್ಲ, ಎಷ್ಟೈತಿ? 80 ಯೂನಿಟ್ಸ್ ಅಲ್ಲಿ ಐತಿ. 90 ಅದಕ್ಕಿಂತ ಜಾಸ್ತಿ ಐತಿ. ಸೊ 90 ಜಾಸ್ತಿ ಐತಲ್ಲ, ಸೊ ಹಿ ಈಸ್ ಅಬೌವ್ ದಿ ಸ್ಟ್ಯಾಂಡರ್ಡ್. ಜಾಸ್ತಿ ಇದ್ರೆ ಅಬೌವ್, ಕಮ್ಮಿ ಇದ್ರೆ ಬಿಲೋ. ಬಿ yes 90 units. He is above standard. ಅದಕ್ಕೆ ಎಷ್ಟು ಪರ್ಸೆಂಟ್? 120%. ಓಕೆ, ಇವಾಗ ಆಕ್ಚುಯಲ್ ಫಾರ್ಮುಲಾ ಸ್ಟಾರ್ಟ್ ಆಗೋದು. ಟೈಲರ್ಸ್ ಡಿಫರೆನ್ಷಿಯಲ್ ಸಿಸ್ಟಮ್ ಫಾರ್ಮುಲಾ. System formula: earnings equal to actual output into piece rate into differential rate. ಅಂದ್ರೆ 80% ಇಲ್ಲ ಡಿಫರೆನ್ಷಿಯಲ್ ರೇಟ್ ಅಂತ ಹಚ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು? ಏದ ಒಂದು ಮಾಡ್ಬೇಕು. ಓಕೆ, ಏದ್ ಆಕ್ಚುಯಲ್ ಔಟ್ಪುಟ್ ಅವ ಎಷ್ಟು ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡ್ಯಾನ ಫಸ್ಟ್ ಅದು ತಗೋಬೇಕು. ಏದವ 70 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನ. ಕ್ವಶನ್ ದಾಗ ಕೊಟ್ಟಾರ ಇದನ್ನ 70 ಯೂನಿಟ್ಸ್ ಅಂತ. ಇದನ್ನ ಆಕ್ಚುಯಲ್ ಔಟ್ಪುಟ್ ಆಗಿ ತಗೋಬೇಕು. ಇಂಟು ಪೀಸ್ ರೇಟ್. ಪೀಸ್ ರೇಟ್ ಏನೈತಿ ನಮ್ದು? 8 ರೂಪೀಸ್ ಐತಿ. ಇಂಟು 8 ಇಂಟು ಏದವ ಏನದನ? ಬಿಲೋ ಸ್ಟ್ಯಾಂಡರ್ಡ್ ಅದನ. ಸೊ ಅದಕ್ಕೆ ನಾವು 80% ತಗೋತೀವಿ. 80 ಡಿವೈಡ್ ಬೈ 100 ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಆನ್ಸರ್ 70 ಇಂಟು 8 ಇಂಟು 80 ಡಿವೈಡ್ ಬೈ 100 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 448 ಬರುತ್ತೆ. 448 ಯೂನಿಟ್ಸ್ ಅಂತ ತಗೋಬೇಕು. ನೆಕ್ಸ್ಟ್ ಸೇಮ್ ಇದೇ ತರ ಬಿ ದ ಒಂದು ಮಾಡ್ಬೇಕು. ಬಿ ದ ಒಂದು ಎಷ್ಟೈತಿ? ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ? ಕ್ವಶನ್ ದಾಗ ಕೊಟ್ಟಿದ್ದ ಅವರು 90 ಯೂನಿಟ್ಸ್. ಅದ ಅವ್ರದ್ದು ಆಕ್ಚುಯಲ್ ಔಟ್ಪುಟ್ ಆಗುತ್ತೆ. ನೆಕ್ಸ್ಟ್ ಪೀಸ್ ರೇಟ್ ಸೇಮ್ 8 ಇಂಟು ಈ ಒಂದು ಅಬೌವ್ ಸ್ಟ್ಯಾಂಡರ್ಡ್ ಐತಲ್ಲ, ಸೊ 120%. 120 ಡಿವೈಡೆಡ್ ಬೈ 100 ಮಾಡಿದ್ರೆ 90 ಇಂಟು 8 ಇಂಟು 120 ಡಿವೈಡ್ ಬೈ 100 ಮಾಡಿದ್ರೆ 864 ಯೂನಿಟ್ಸ್ ಆಗುತ್ತೆ. ಇದು ಟೇಲರ್ ಮೆಥಡ್, ಟೇಲರ್ ಡಿಫರೆನ್ಷಿಯಲ್ ಮೆಥಡ್. ಮೇಲೆ ಇನ್ನೊಂದು ಪ್ರಾಬ್ಲಮ್ ಬಿಡಿಸೋಣ ಅಂತ. ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿರ್ತೈತಿ. ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ಸ್ ಆಫ್ ಅಶ್ವಿನ್ ಅಂಡ್ ಭರತ್ ಅಂಡರ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಫ್ರಮ್ ದಿ ಫಾಲೋಯಿಂಗ್. ನಾರ್ಮಲ್ ರೇಟ್ ಪರ್ ಅವರ್ ಕೊಟ್ಟಾರ. ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 30 ಸೆಕೆಂಡ್ಸ್ ಕೊಟ್ಟಾರ. ಈಗ ಹಿಂದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಮಿನಿಟ್ಸ್ ಮೇಲೆ ಮಾಡಿವಿ, ಇದು ಸೆಕೆಂಡ್ಸ್ ಮೇಲೆ. ಓಕೆ, ನೆಕ್ಸ್ಟ್ ಡಿಫರೆನ್ಷಿಯಲ್ 80% below standard and 120% above standard. Worker production 800 units. 800 units. Ashwin produce, worker production Ashwin ಎಷ್ಟು ಮಾಡ್ಯಾನ? ಅಶ್ವಿನ್ 800 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ಯಾನ. ನೆಕ್ಸ್ಟ್ ಭರತ್ 1000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ಯಾನ. ನಾರ್ಮಲ್ ವರ್ಕಿಂಗ್ ಅವರ್ ಇಸ್ 8 ಅವರ್ಸ್ ಆಗುತ್ತೆ. So let's solve the problem now. So solve. Okay, first output per hour. ಯಾವ್ದಾ ಪ್ರಾಬ್ಲಮ್ ಮಾಡಿದ್ರು ನಾವು ಫಸ್ಟ್ ಇದನ್ನ ಕಂಡು ಹಿಡ್ಕೋಬೇಕು. Put
per hour. ಓಕೆ, ಔಟ್ಪುಟ್ ಪರ್ ಅವರ್ ಎಷ್ಟೈತಿ 30 ಸೆಕೆಂಡ್ಸ್ ಐತಿ. ಮಿನಿಟ್ಸ್ ಕೊಟ್ಟಾಗ 60 ಮಿನಿಟ್ಸ್ ಹಚ್ಕೋತೀವಿ ನಾವು. ಬಟ್ ಇಲ್ಲೇ ಸೆಕೆಂಡ್ಸ್ ಕೊಟ್ಟಾಗ 3600 ಅಂದ್ರೆ 1 ಅವರಿಗೆ 3600 ಸೆಕೆಂಡ್ಸ್ ಇರ್ತೈತಿ. ಡಿವೈಡ್ ಬೈ 30 ಸೆಕೆಂಡ್ಸ್. ಓಕೆ, ಫಿಕ್ಸ್ ಇರುತ್ತೆ. ಓಕೆ, ನೋ ಚೇಂಜಸ್ ಇನ್ 3600 ಸೆಕೆಂಡ್ಸ್. ಎರಡು ಡಿವೈಡ್ ಮಾಡಿದ್ರೆ 120 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಈ ಸ್ಟ್ಯಾಂಡರ್ಡ್ ಔಟ್ಪುಟ್ಲೇ ನಾವು ಡಿಫ್ರೆನ್ಸ್ ಕಂಡು ಹಿಡ್ಕೋತೀವಿ, ಅಬೋವ್ ಐತೋ ಬಿಲೋ ಐತೋ ಅಂತ. ಔಟ್ಪುಟ್ ಪರ್ ಅವರ್ ಇಂಟು ಟೋಟಲ್ ಟೈಮ್ ಟೇಕನ್. ಟೋಟಲ್ ಓಕೆ, ಔಟ್ಪುಟ್ ಪರ್ ಅವರ್ ಅಷ್ಟೈತಿ ಕಂಡು ಹಿಡ್ಕೊಂಡಿವಲ್ಲ ನಾವು. ಮ್ಯಾಗ 120 ಯೂನಿಟ್ಸ್ ಐತಿ. ನೆಕ್ಸ್ಟ್ ಟೋಟಲ್ ಟೈಮ್ ಟೇಕನ್, ನಾರ್ಮಲ್ ವರ್ಕಿಂಗ್ ಅವರ್ ಐತಲ್ಲ ಅದ ಟೋಟಲ್ ಟೈಮ್ ಟೇಕನ್. ಎರಡು ಇಂಟು ಮಾಡಿದ್ರೆ 8 ಅವರ್ ಇಂಟು ಮಾಡಿದ್ರೆ 960 ಯೂನಿಟ್ಸ್ ಬರುತ್ತೆ. ಅಂದ್ರೆ 1 ಅವರಿಗೆ 120 ಯೂನಿಟ್ಸ್ ಆದ್ರೆ 8 ಅವರಿಗೆ ಅವ ಎಷ್ಟು ಪ್ರೊಡ್ಯೂಸ್ ಮಾಡಿದ ಅಂತ ಅರ್ಥ ಇಲ್ಲಿ. ಓಕೆ, ನೆಕ್ಸ್ಟ್ ಪೀಸ್ ರೇಟ್. ನೆಕ್ಸ್ಟ್ ಪೀಸ್ ರೇಟ್. ಪೀಸ್ ರೇಟ್ ಈಕ್ವಲ್ ಟು ನಾರ್ಮಲ್ ರೇಟ್ ಆರ್ ವೇಜ್ ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ಈಕ್ವಲ್ ಟು ನಾರ್ಮಲ್ ರೇಟ್ ಏನೈತಿ 24. ಫಸ್ಟ್ ಒನ್ ಐತ ನಾರ್ಮಲ್ ರೇಟ್ ಪರ್ ಅವರ್ ಇಸ್ 24 rupees ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ 120. ಎರಡು ಮಾಡಿದ್ರೆ ನಮ್ಗೆ ಆನ್ಸರ್ ರುಪೀಸ್ದಾಗ ಬರ್ಬೇಕು. ರುಪೀಸ್ ಇದಾಗ್ತೈತಿ 0.2 ಬಂತು. ಓಕೆ, ಪೀಸ್ ರೇಟ್ ತನಕ ಆಯ್ತು. ಇದೇನೈತಲ್ಲ ಇದು ನಾವು ಕಂಪೇರ್ ಮಾಡಕ್ ತಗೋತೀವಿ. ಓಕೆ, ನೆಕ್ಸ್ಟ್ ಇವಾಗ ಟೈಲರ್ ಮೆಥಡ್. ಟೈಲರ್ ಡಿಫರೆನ್ಷಿಯಲ್ ಮೆಥಡ್ ಅಂತ ಹಾಕಿ ಫಸ್ಟ್ ಅಶ್ವಿನದ್ದು ಅಬೋವ್ ಅದಾನೋ ಏನೋ ಬಿಲೋ ಅದಾನ ಕಂಡು ಹಿಡ್ಕೋಬೇಕು. ಅಶ್ವಿನ್ ಈಕ್ವಲ್ ಟು ಅಶ್ವಿನ್ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನ ಅಂತ ನೋಡ್ಕೋಬೇಕು. ವರ್ಕರ್ ಪ್ರೊಡಕ್ಷನ್ ಅಶ್ವಿನ್ ಎಷ್ಟೈತಿ 800 ಯೂನಿಟ್ಸ್ ಐತಿ. ಭರತ್ 1000 ಯೂನಿಟ್ಸ್ ಐತಿ. ಫಸ್ಟ್ ಅಶ್ವಿನ್ 800 ಯೂನಿಟ್ಸ್. 800 ಯೂನಿಟ್ಸ್ ಐತಿ. ಈ 800 ಯೂನಿಟ್ಸ್ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಜೊತೆ ಚೆಕ್ ಮಾಡ್ಕೋಬೇಕು. ಇಲ್ಲ 800 ಐತಿ ಬಟ್ ನಮ್ಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಏನ್ ಕೊಟ್ಟಾರ 960 ಯೂನಿಟ್ಸ್ ಕೊಟ್ಟಾರ. ಸೊ 800 ಕಮ್ಮಿ ಐತಿ 960 ಯೂನಿಟ್ಸ್ಗಿಂತ. ಸೊ ಈಗ ಅಶ್ವಿನ್ ಏನಾಗ್ತಾನ ಬಿಲೋ ಸ್ಟ್ಯಾಂಡರ್ಡ್ ಆಗ್ತಾನ. ಕಮ್ಮಿ ಇದ್ರೆ ಬಿಲೋ, ಜಾಸ್ತಿ ಇದ್ರೆ ಅಬೋ ಆಗುತ್ತಾನ. ಯಾಕೆ ಈಸ್ ಬಿಲೋ ಸ್ಟ್ಯಾಂಡರ್ಡ್ ಅಂತ ಹಾಕಿ 80% ಹಾಕಬೇಕು. ಓಕೆ, ನೆಕ್ಸ್ಟ್ ಭರತ್ ಈಕ್ವಲ್ ಟು ಭರತ್ ಎಷ್ಟು ಪ್ರೊಡ್ಯೂಸ್ ಮಾಡಿ ಕ್ವಶನ್ ಕೊಟ್ಟಿರ್ತಾರೆ ಇದನ್ನ 1000 ಯೂನಿಟ್ಸ್. ಈಗ ಇದನ್ನು ಸೇಮ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಜೊತೆ ಚೆಕ್ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟೈತಿ 960 ಯೂನಿಟ್ಸ್ ಐತಿ. ಸೊ ನಮ್ಗೆ ಭರತ್ ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನ. ಸೊ 1000 ಯೂನಿಟ್ಸ್ ಈಸ್ ಅಬೌವ್ ದಿ ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ 120% ತಗೋತೀವಿ. ಇವಾಗ ಅರ್ನಿಂಗ್ಸ್ ಅಂತ ಹಾಕೊಂಡು ಇದ್ರ ಫಾರ್ಮುಲಾ ಅರ್ನಿಂಗ್ಸ್ ಈಕ್ವಲ್ ಟು ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್ ಇಂಟು ಡಿಫರೆನ್ಷಿಯಲ್ ರೇಟ್ ಅಂತ ಹಚ್ಕೋಬೇಕು. ಫಸ್ಟ್ ಅಶ್ವಿನ್ ಮಾಡ್ಕೊಂಡಂತ ಅಶ್ವಿನ್ ಎಷ್ಟು ಪ್ರೊಡ್ಯೂಸ್ ಮಾಡ್ಯಾನ 800 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಯಾನ. ಇದು ಆಕ್ಚುಯಲ್ ಔಟ್ಪುಟ್ ಆಗುತ್ತೆ. ಪೀಸ್ ರೇಟ್ ನಾವು ಪೀಸ್ ರೇಟ್ ಇಲ್ಲಿ ಕಂಡು ಹಿಡ್ಕೊಂಡಿವಲ್ಲ
ಇದು 0.2 rupees. ಇದು ನಮ್ದು ಪೀಸ್ ರೇಟ್ ಆಗುತ್ತೆ 0.2 ಇಂಟು ಅಶ್ವಿನ್ ಏನೈತಿ ಬಿಲೋ ಸ್ಟ್ಯಾಂಡರ್ಡ್ ಅದ. ಸೊ 80 ಡಿವೈಡ್ ಬೈ 100 ಮಾಡ್ಕೊಂಡ್ರ ಆನ್ಸರ್ 128 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಭರತ್ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ 1000 ಯೂನಿಟ್ಸ್. ಓಕೆ, ಇಂಟು ಪೀಸ್ ರೇಟ್ ಚೇಂಜ್ ಆಗಲ್ಲ 0.2 ಇಂಟು ಬಟ್ ಹಿ ಈಸ್ ಅಬೌವ್ ದಿ ಸ್ಟ್ಯಾಂಡರ್ಡ್. ಸೊ 120 ಡಿವೈಡ್ ಬೈ 100 ಮಾಡ್ಕೋತೀವಿ. ಮಾಡಿದ್ರೆ 240 ಯೂನಿಟ್ಸ್. ಇದು ಟೈಲರ್ ಡಿಫರೆನ್ಷಿಯಲ್ ಮೆಥಡ್ ಆಗುತ್ತೆ.